ನೋಡುತ್ತಿರೆ ನಿನ್ನ ನಗುನ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಡೆನಿಶ್ಮಾ. ಸೊ ನಾನಿವತ್ತು ನಿಮಗೆ ಹೊಸದಾಗಿ ಸ್ಪೆಷಲ್ ಆಗಿರುವಂಥ ರೆಸಿಪಿ ತಂದಿದ್ದೀನಿ. ಅದೇ ಚಿಕನ್ ಗ್ರೇವಿ. ನೀವು ಇದಕ್ಕೆ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಎಲ್ರಿಗೂ ಮಾಡಿ ಕೊಡ್ಬೋದು, ನಿಮ್ಮ ಮನೆಗೆ ಗೆಸ್ಟ್ಗಳಿಗೆ ಎಲ್ರಿಗೂ ಮಾಡಿ ಕೊಡ್ಬೋದು. ಇದು ಒಂಥರ ಸೂಪರಾಗಿ ಟೇಸ್ಟಿಯಾಗಿರುತ್ತೆ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಬನ್ನಿ ನೋಡ್ಕೊಬರೋಣ ಕ್ವಿಕ್ಕಾಗಿ ಮಾಡುವಂಥ ಚಿಕನ್ ಗ್ರೇವಿನ. ಸೊ ಇದು ಬಂದ್ಬಿಟ್ಟು ನಾನು ಚಿಕನ್ನ 1 kg ಚಿಕನ್ನ ತೊಳೆದು ಇಟ್ಕೊಂಡಿದ್ದೀನಿ. ಉಪ್ಪು, ಖಾರ, ಅರಿಶಿನ ಪುಡಿಯನ್ನು ಹಾಕಿ ಸ್ವಲ್ಪ ಮೊಸರನ್ನ ಹಾಕಿ ಮ್ಯಾರಿನೇಟ್ ಮಾಡಿ ಇಡ್ತಾಯಿದ್ದೀನಿ. ನಾನು 5 ರಿಂದ 10 ನಿಮಿಷ ಮ್ಯಾರಿನೇಟ್ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಉಪ್ಪು ಖಾರ ಎಲ್ಲ ನಿಮಗೆ ಒಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಯಾಕಂದರೆ ಅದು ಮ್ಯಾರಿನೇಟ್ ಆದರೆ ತುಂಬ ಚೆನ್ನಾಗಿರುತ್ತೆ. 5 ರಿಂದ 10 ನಿಮಿಷ ಇಟ್ಟು ನಾನು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಒಂಚೂರು ಆಯಿಲ್ ಬೇಕಿದ್ರೆ ಹಾಕ್ಬೋದು, ನೀವು ಬೇಡದಿದ್ರೆ ಸ್ಕಿಪ್ ಮಾಡ್ಕೋಬೋದು ನೀವು ಆಯಿಲ್ ಹಾಕಿದ್ಮೇಲೆ ಸ್ವಲ್ಪ ನೀವು ಚಿಕನ್ ಮ್ಯಾರಿನೇಟ್ ಮಾಡಿದ್ರಲ್ವಾ, ಮ್ಯಾರಿನೇಟ್ ಮಾಡಿರೋದನ್ನ ಚಿಕನ್ನ ಹಾಕಿ ನೀವು ದೊಡ್ಡ ಬಾಯ್ಲರ್ ತೊಗೊಂಡಿರೋ ದೊಡ್ಡ ಬಾಯ್ಲರ್ ಎಷ್ಟು ಕೂಗ್ ಬೇಕೋ ಅಷ್ಟು ಕೂಗ್ ಹಾಕ್ಸ್ಬೋದು. ನಾನು ಸಣ್ಣ ಬಾಯ್ಲರ್ ತೊಗೊಂಡಿರೋದ್ರಿಂದ 1 ವಿಷಿಲ್ ಸಾಕು ನನಗೆ. ಸೊ ಅದಕ್ಕೆ ನಾನು 1 ವಿಷಿಲ್ ಹಾಕಿ ಸ್ಟಾಪ್ ಮಾಡ್ತೀನಿ. ಅದು ವಿಷಿಲ್ ಆಗೋವರೆಗೂ ನಾವು ಕಾಯೋಕ್ಕಾಗಲ್ವಲ್ಲ, ನಾವು ಚಕ ಅಂತ ಬೇಗ ಏನೇನು ಬೇಕು ಅಂತ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇದಕ್ಕೆ ನಾನು ಮೆಂತೆ ಕಾಳು ಒಂದು 4 ತೊಗೊಂಡಿದ್ದೀನಿ, ಚಕ್ಕೆ ಮತ್ತು ಲವಂಗ ತೊಗೊಂಡಿದ್ದೀನಿ, ಮತ್ತು 5 ರಿಂದ 6 ಆಗೋಷ್ಟು ಗೋಡಂಬಿ ತೊಗೊಂಡಿದ್ದೀನಿ, ಕೊತ್ತಂಬರಿ, ಪುದೀನ, ಅರ್ಧ ಇಲ್ಲ 1 ಈರುಳ್ಳಿ ತೊಗೊಬೇಕು, ಮತ್ತು ಇದು ಏನಂತಾರೆ ಜೀರಿಗೆ 1/4 ಟೀ ಸ್ಪೂನ್ ಅಷ್ಟು ತೊಗೊಂಡ್ರೆ ಸಾಕು, ಯಾಕಂದರೆ ಅದು ಕಸರೆ ಬರುತ್ತೆ. ಮತ್ತು ಮೆಣಸು ಕಾಳು ಇರುತ್ತೆ ನೋಡಿ, ಮೆಣಸು ಕಾಳು ನಿಮಗೆ ಎಷ್ಟು ಖಾರ ನೋಡ್ಕೊಂಡು ತೊಗೊಬೋದು, ನೀವು ಎಷ್ಟು ಬೇಕೋ ಅಷ್ಟು. ಸೊ ನೋಡ್ಬೋದು ನಾನು ವಿಜಿಲ್ ಹಾಕ್ತಾಯಿದ್ದೀನಿ ಬೇಗ ಆಗಲಿ ಅಂತ. ಈ ಕಡೆ ಅದು ತಯಾರು ಮಾಡ್ಕೊಂಡು ಈ ಕಡೆ ಎಲ್ಲೂ ಮಾಡಿಕೊಂಡ್ರೆ ಬೇಗ ಕ್ವಿಕ್ಕಾಗಿ ಆಗುತ್ತೆ. ನೀವು ಇದನ್ನು ಟ್ರೈ ಮಾಡಿ ರೆಸಿಪಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ನೋಡ್ಬೋದು 1 ವಿಜಿಲ್ ಅಷ್ಟೇ ಕೂಗಿಸ್ಕೊತಾ ಇದ್ದೀನಿ. ನೀವು ವಿಜಿಲ್ ಹಾಕಿಲ್ಲ ಅಂದರೆ ಕೂಡ ನೀವು ಇದಿರುತ್ತೆ ನೋಡಿ, ಕುಕ್ಕರ್ ಆಗಿರ್ಬೋದು, ಬಾಣಲೆ ಆಗಿರ್ಬೋದು, ಯಾವುದ್ರಲ್ಲಿ ನೀವು ಮಾಡ್ತಿರೋ ತಪ್ಪಲೆ ಯಾವುದ್ರಲ್ಲಿ ಮಾಡ್ತಿರೋ ಅದರಲ್ಲಿ ನೀವು ಆರಾಮಾಗಿ ಖಂಡಿತವಾಗ್ಲೂ ಚಿಕನ್ನ ಬೇಯಿಸ್ಕೋಬೋದು. ಅದು ಟೇಸ್ಟಿಯಾಗೇ ಇರುತ್ತೆ. ನಾನು ಕ್ವಿಕ್ಕಾಗಿ ಮಾಡೋದ್ರಿಂದ, ನಾನು ಸ್ವಲ್ಪ ಬೇಗ ಮಾಡೋದ್ರಿಂದ ವಿಜಿಲಲ್ಲೇ ಮಾಡಿಬಿಡ್ತೀನಿ. ಸೊ ನನಗೆ ಅಡುಗೆ ಮನೆಯಲ್ಲಿ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗಲ್ಲ, ಕ್ವಿಕ್ಕಾಗಿ ಮಾಡಿ ಕ್ವಿಕ್ಕಾಗಿ ಬಂದುಬಿಡ್ಬೇಕು ನಾನು ಆ ಥರ. ಸೊ ನೋಡ್ಕೊಬರೋಣ ಬನ್ನಿ ಮತ್ತೆ. ಸೊ ಇದೇನಂದರೆ ನಾನು ಒಂದು ತವಾ ಟೈಪ್ ಇರೋದನ್ನು ತೊಗೊಂಡಿದ್ದೀನಿ. ಅದ್ರ ಮೇಲೆ 2 ರಿಂದ 3 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಮೆಣಸುಕಾಳು ಮತ್ತು ಇದು ಜೀರಿಗೆ ಇರುತ್ತಲ್ವ, ಜೀರಿಗೆ ಮತ್ತು ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಗೋಡಂಬಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಾನು ಅಲ್ಲಿ ತೋರಿಸೋದು ಮರ್ತೋದೆ, ನಾನು ಟೊಮೆಟೊ ತೋರಿಸೋದು ಮರ್ತೋದೆ. ಸೊ ಟೊಮೆಟೊ ಕೂಡ ನೀವು ಆ್ಯಡ್ ಮಾಡ್ಬೋದು. ಚಿಕ್ಕ ಟೊಮೆಟೊ ತೊಗೊಳ್ಳಿ, ಯಾಕೆ ಅಂದರೆ ನಾವು ಕೋಡ್ ಯೂಸ್ ಮಾಡಿರ್ತೀರಲ್ವ, ಮೊಸರು ಹುಳಿ, ಇದು ಹುಳಿ ಆಗಿಬಿಟ್ರೆ ಚಿಕನ್ನು ಒನ್ ಟೈಮ್ ಹುಳಿ ಇರುತ್ತೆ, ಯಾಕಂದರೆ ಅದು ನೀವು ಆರ್ಡರ್ ಮಾಡಿದರೆ ಲೈಕ್ ಹುಳಿ ಇದ್ದೇ ಇರುತ್ತೆ ಚಿಕನ್ನು ಒಂಥರ. ಸೊ ಅದ್ರ ರೀತಿ ನಾನು ಹೇಳ್ತಿರೋದು ಅಷ್ಟೇ ನಿಮಗೆ. ಟೊಮೆಟೊ ಕೂಡ ಹುಳಿ ಆಗಿಬಿಟ್ರೆ ಅದೊಂಥರ ಹುಳಿ ಲೈಕ್ ರಸಮ್ ರೀತಿ ಸಾರು ಬಂದುಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಟೊಮೆಟೊ ಮಿಸ್ ಮಾಡಿದ್ದೆ ಹೇಳೋದು ಮರ್ತೋಗ್ಬಿಟ್ಟು. ಸೊ ನೀವು ನೋಡ್ಬೋದು ಇಲ್ಲಿ ಹಾಕ್ತಾಯಿದ್ದೀನಿ, ನಾನು ಟೊಮೆಟೊ ಹಾಕ್ತೀನಿ. ಚಿಕ್ಕ 1 ನಿಂಬೆಹಣ್ಣು ಆಗುವಷ್ಟು ಗಾತ್ರ ಇದ್ದರೂ ಕೂಡ ಪರವಾಗಿಲ್ಲ ಟೊಮೆಟೊ ಹಾಕಿ, ಯಾಕಂದರೆ ಅದು ಒಂಥರ ಟೇಸ್ಟ್ ಕೊಡುತ್ತೆ ಅನ್ನೋದಕ್ಕೆ ಅಷ್ಟೇ ಕೂಡ. ಸೊ ಟೊಮೆಟೊ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ನಾನು ಇದು ತೊಗೊಂಡಿದ್ದು ಹಾಕಿದ್ಮೇಲೆ ಸ್ವಲ್ಪ ಫ್ರೈ ರೀತಿ ಮಾಡ್ಕೊಳ್ಳಿ, ಆಮೇಲೆ ಆಫ್ ಮಾಡಿಬಿಡಿ, ಯಾಕಂದರೆ ಅದು ಜಾಸ್ತಿ ಫ್ರೈ ಆಗೋಷ್ಟು ಅದು ಟೇಸ್ಟ್ ಇದೆಲ್ಲ ಹೀರ್ಕೊಂಬಿಡುತ್ತೆ, ಅದಕ್ಕೋಸ್ಕರ. ಸೊ ನೀವು ನೋಡ್ಬೋದು ಇಷ್ಟು ಮಾತ್ರ ಆದರೆ ಸಾಕು. ನೀವು ಬ್ರೌನಿಷಾಗೇ ಇರಬೇಕು ಅಂತ ಏನು ತಲೆ ಕೆಡಿಸ್ಕೊಂಬಿಡ್ರಿ, ಅಷ್ಟು ಮಾತ್ರ ಆದರೆ ಸಾಕು. ಅದಾದಮೇಲೆ ನಾನು ಸಾಂಬಾರು ಪುಡಿ ತೊಗೊಂಡಿದ್ದೀನಿ, ಧನಿಯಾ ಪುಡಿ ತೊಗೊಂಡಿದ್ದೀನಿ, ಕಳೆಪೊಪ್ಪು ತೊಗೊಂಡಿದ್ದೀನಿ. ಇದೆಲ್ಲ ಆಗಿನ ಕಾಲದಲ್ಲಿ ಮಾಡ್ತಿದ್ದುವಂಥ ರೆಸಿಪಿಗಳು. ಸೊ ಇವಾಗ ಮಾಡೋರು ಕಳೆಪೊಪ್ಪು ಆಗಿರ್ಬೋದು ಅದೆಲ್ಲ ಹಾಕೋದಿಲ್ಲ ಯೂಶ್ವಲಿ, ಯಾಕಂದರೆ ಅವರು ತಿಂತಾರೋ ತಿನ್ನಲ್ಲ ಅದು ಗೊತ್ತಿಲ್ಲ. ಬಟ್ ಈಗ ಮಾಡೋರು ಪ್ರೆಸೆಂಟಾಗಿ ಆ ಥರ ಎಲ್ಲ ಹಾಕಲ್ಲ. ಕಳೆಪೊಪ್ಪೆಲ್ಲ ಆಗಿನ ಕಾಲದವ್ರು ಹಾಕ್ತಾಯಿದ್ದೀರಂಥ ಮಟನ್ ಸಾಂಬಾರ್ಗಾಗಿರ್ಬೋದು, ಚಿಕನ್ ಸಾಂಬಾರ್ಗಾಗಿರ್ಬೋದು, ಅವರೆಲ್ಲ ಆವಾಗ ಹಾಕ್ತಿದ್ರು, ಇವಾಗ ಯಾರೂ ಹಾಕಲ್ಲ.
ಸೊ ನಾನು ರೆಸಿಪಿ ಟ್ರೈ ಮಾಡಬೇಕು ಅನ್ನೋದಕ್ಕೋಸ್ಕರ ಎಲ್ಲ ಥರನೂ ಒಂದೇ ಥರ ತಿನ್ನೋಕ್ಕಾಗಲ್ವಲ್ಲ ರೆಸಿಪಿ, ಅದಕ್ಕೋಸ್ಕರ ಎಲ್ಲ ಥರನೂ ಮಾಡ್ತೀನಿ. ಸೊ ಅದಾದಮೇಲೆ ಸ್ವಲ್ಪ ಅದು ಬಿಸಿ ಎಲ್ಲ ಆರಿದ್ಮೇಲೆ ನಾವು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ನೀವು ನೋಡ್ಬೋದು ಮಿಕ್ಸಿ ಒಂಥರ ತರಿ ಆಗೋ ಇರೋದ. ನೀವು ಮಟನ್ ಸಾಂಬಾರಿಗೆ ಯಾವ ರೀತಿ ಗಟ್ಟಿಯಾಗಿ ರುಬ್ತೀರೋ ಅದೇ ರೀತಿ ರುಬ್ಬಿ. ನೀವು ಗಟ್ಟಿಯಾಗಿ ರುಬ್ಬಿದಷ್ಟು ಸಾಂಬಾರು ಗಟ್ಟಿಯಾಗಿಯೇ ಬರುತ್ತೆ. ಅದಕ್ಕೋಸ್ಕರ ಜಾಸ್ತಿ ತೆಳ್ಳಗೆ ರುಬ್ಬಿಟ್ರೆ ಚೆನ್ನಾಗಿರಲ್ಲ ಸಾಂಬಾರು, ಗ್ರೇವಿ ಆಗಿರ್ಬೋದು ಏನೋ ಒಂದು ಅಷ್ಟೇ. ಮಟನ್ ಸಾಂಬಾರಿಗೂ ಅಷ್ಟೇ, ನೀವು ತೆಳ್ಳಗೆ ರುಬ್ಬಿದ್ರೆ ಚೆನ್ನಾಗಿರಲ್ಲ. ಗಟ್ಟಿಗೆ ರುಬ್ಬಿ ಗಟ್ಟಿಗೆ ಮಾಡಿ 1 ಟೈಮ್ ಆದರೂ ಪರವಾಗಿಲ್ಲ, 2 ಟೈಮ್ ಆದರೂ ಚೆನ್ನಾಗಿ ಗಟ್ಟಿಯಾಗಿ ಉಪ್ಪು ಖಾರ ಎಲ್ಲ ಟೇಸ್ಟಿಯಾಗಿ ಇರ್ದಿರಬೇಕು. ಅದಕ್ಕೋಸ್ಕರ ಗಟ್ಟಿಯಾಗಿ ರುಬ್ಬಿ. ಸೊ ಅದನ್ನು ರುಬ್ಬಿಟ್ಟು ನಾನು ಈ ಕಡೆ ಒಂದು ಬಾಣಲಿ ತೊಗೊಂಡು ಅದಕ್ಕೆ 5ರಿಂದ 6 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಯಾವತ್ತೇ ಆಗಲಿ ಸೊಪ್ಪು, ಇದು ಮೆಂತ್ಯ ಸೊಪ್ಪನ್ನ ಎಣ್ಣೆಲಿ ಫ್ರೈ ಮಾಡಿರಿ, ಅದಿರೋ ಕಸರೆ ಎಲ್ಲ ಹೋಗುತ್ತೆ ಖಂಡಿತವಾಗ್ಲೂ. ಮೆಂತ್ಯ ಸೊಪ್ಪಾಗಿರ್ಬೋದು, ಈ ಹಾಗಲಕಾಯಿ ಆಗಿರ್ಬೋದು, ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿ ಅದು ಚೆನ್ನಾಗಿರುತ್ತೆ. ನಾವು ಆ ಥರ ಅನ್ನೋದಷ್ಟೇ, ಕಸರೆ ನಾವು ತಿನ್ನಲ್ಲ ಅಂತ ಎಣ್ಣೆಲಿ ಫ್ರೈ ಮಾಡಿ ಅದು ಮಾಡೋ ರೀತಿಯಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ತಾಯಿದ್ದೀನಿ. ನೀವು ನೋಡ್ಬೋದು ನಾನು ಎಷ್ಟು ಸೊಪ್ಪು ತೊಗೊಂಡಿದ್ದೆ, ಅದಾಗಿದೆ ಇಷ್ಟು ಸೊಪ್ಪು. ಸೊ ಅದಕ್ಕೋಸ್ಕರ ಅದಾದಮೇಲೆ ಒಂದು ಅರ್ಧ ಈರುಳ್ಳಿ ಹಾಕ್ತಾಯಿದ್ದೀನಿ ನಾನು. ಅರ್ಧ ಈರುಳ್ಳಿ ಹಾಕಿದ್ಮೇಲೆ ನಾನು ಸ್ವಲ್ಪ ಬಾಡಿಸ್ಕೊತೀನಿ, ಯಾಕಂದರೆ ಅದು ಕೂಡ ಇದಾಗಬೇಕಲ್ವಾ, ಅದಕ್ಕೋಸ್ಕರ ಬಾಡಿಸ್ಕೊತಾ ಇದ್ದೀನಿ. ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಿಮಗೆ ಚಿಕನ್ಗೆ ಮತ್ತು ಈ ಫ್ರೈಗೆ ಎಲ್ಲ ಎಷ್ಟು ಹಾಕ್ಕೊಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟು ಹಾಕ್ಕೊಳ್ಳಿ. ನಾನು 1.5 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊತೀನಿ. ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಲ್ಲ ಶುಂಠಿ ಬೆಳ್ಳುಳ್ಳಿ ಇದ್ದಷ್ಟೇ ರುಚಿ ಜಾಸ್ತಿ ಕೊಡುತ್ತೆ ಸಾಂಬಾರಿಗೆ. ಅದಕ್ಕೋಸ್ಕರ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ, ಅದು ಫ್ಲೇವರೇ ಒಂಥರ ಇರುತ್ತೆ. ಅದಕ್ಕೋಸ್ಕರ ನಾನು ಕೊತ್ತಂಬರಿ ಪುದೀನ ಅದೆಲ್ಲ ರುಬ್ಬಿ ಇಟ್ಟಿದ್ನಲ್ವ, ಅದು ನೋಡಿ ನೀವು ಎಷ್ಟು ಗಟ್ಟಿಯಾಗಿ ರುಬ್ಬಿದ್ದೀನಿ ನಾನು ಅಂತ. ಅಷ್ಟೇ ಗಟ್ಟಿಯಾಗಿ ನೀವು ಕೂಡ ರುಬ್ಬಿ, ಯಾಕಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಾನು ಏನೊಂದಕ್ಕೂ ಅಷ್ಟೇ ಗಟ್ಟಿಯಾಗಿ ರುಬ್ಬಿನೇ ಮಾಡೋದು, ಯಾಕೆಂದರೆ ಅದು ಅದಾದಮೇಲೆ ನೀವು ತೆಳ್ಳಗೆ ಮಾಡ್ಕೊಳ್ಳಿ ಬೇಡ ಅನ್ನಲ್ಲ, ರುಬ್ಬೇಕಾದ್ರೆ ಗಟ್ಟಿಗೆ ರುಬ್ಬಿ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದಕ್ಕೆ ಅಷ್ಟೇ ನಾನು ಹೇಳೋದು. ಸೊ ಅದನ್ನು ಸ್ವಲ್ಪ ಹಸಿ ವಾಸನೆ ಅನ್ನೋದು ಇರಲ್ಲ, ಯಾಕಂದರೆ ನಾವು ಫಸ್ಟೇ ಫ್ರೈ ಮಾಡಿ ಹಾಕಿರ್ತೀರಲ್ವ, ಇರಲ್ಲ. ಅದೊಂದು ಸ್ವಲ್ಪ ಫ್ರೈ ಆಗಿ ಎಣ್ಣೆ ಬಿಡೋವರೆಗೂ ಸ್ವಲ್ಪ ಇದು ಮಾಡಿರಿ ಅಷ್ಟೇ, ಬಾಡಿಸ್ಕೊಳ್ಳಿ. ನನಗೆ ರೆಡ್ ಗ್ರೇವಿಗಿಂತ ಈ ಗ್ರೀನ್ ಗ್ರೇವಿ ತುಂಬ ಇಷ್ಟ ಆಗುತ್ತೆ, ಏಕೆಂದರೆ ಅಲ್ಲಿ ಖಾರದ ಪುಡಿ ಹಾಕ್ತಾರೆ, ಇಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಕ್ತಿರಲ್ವ, ಅದು ಗ್ರೀನಿಶ್ ಕಲರಾಗಿ ಬರುತ್ತೆ. ಕೊತ್ತಂಬರಿ ಪುದೀನ ಎಲ್ಲ ಹಾಕೋದ್ರಿಂದ ಇದೊಂಥರ ಟೇಸ್ಟ್ ಇರುತ್ತೆ. ಅದು ಏನಿಲ್ಲ, ಟೊಮೆಟೊ ಖಾರದ ಪುಡಿ ಫ್ಲೇವರ್ ಇರುತ್ತೆ, ಮತ್ತು ಸ್ಪೈಸಸ್ ಪೌಡರ್ ಸ್ಮೆಲ್ ಇರುತ್ತೆ ಅಷ್ಟೇ. ಇದೊಂದೇ ಒಂಥರ ಆರ್ಗ್ಯಾನಿಕ್ಕಾಗಿ ಚೆನ್ನಾಗಿರುತ್ತಲ್ವ, ಅದಕ್ಕೋಸ್ಕರ ನನಗೆ ಇದು ಇಷ್ಟ ಆಗುತ್ತೆ. ಸೊ ನೀವು ನೋಡ್ಬೋದು, ನೀವು ಏನಾದರೂ ಇದು ಗಟ್ಟಿ ಅನಿಸ್ತು ಅಂದರೆ ಒಂದು ಸ್ವಲ್ಪ ನೀರು, ನೀವು ಚಿಕನ್ ಬೇಯಿಸಿರುವಂಥ ನೀರನ್ನೇ ಹಾಕ್ಕೋಬೋದು, ಪರವಾಗಿಲ್ಲ. ಇಲ್ಲಾಂದರೆ ನೀವು ಫ್ರೆಶ್ ನೀರನ್ನೇ ಹಾಕ್ಕೋಬೋದು, ನೀವು ಫಿಲ್ಟರ್ ನೀರು ಯಾವುದಾದ್ರೂ ಹಾಕ್ಕೋಬೋದು. ನೀವು ನೋಡ್ಬೋದು ಇಷ್ಟು ಗಟ್ಟಿ ಆದರೆ ಸಾಕು ಗ್ರೇವಿ. ಇಷ್ಟಾದಮೇಲೆ ನಾನು ಚಿಕನ್ ಏನು ಬೇಯಿಸಿ ಇಟ್ಕೊಂಡಿದ್ನಲ್ವ, ಚಿಕನ್ನ ಹಾಕ್ತೀನಿ. ಯಾಕಂದರೆ ಅದು ಚಿಕನ್ ಹಾಕಿದ್ಮೇಲೂ ಸ್ವಲ್ಪ ಕುದಿಸ್ಬೇಕು, ಯಾಕಂದರೆ ಇದರಲ್ಲಿರೋ ಉಪ್ಪು ಖಾರನೂ ಅದಕ್ಕೆ ಸೇರಿದ್ಮೇಲೆ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಇದು ಹಾಕಿದ್ಮೇಲೂ 5ರಿಂದ 10 ನಿಮಿಷ ಕುದಿಸ್ತೀನಿ ನಾನು. ನೋಡ್ಬೋದು ನಾನು ಇಷ್ಟು ಇರೋ ಗಟ್ಟಿ ಮಾಡಿದ್ರೆ ನಿಮಗೆ ಎಷ್ಟಾದರೂ ಬೇಕಿದ್ರೆ ನೀರು ಹಾಕ್ಕೋಬೋದು. ನಿಮಗೆ ಇಲ್ಲ ಗಟ್ಟಿನೇ ಬೇಕು ಅಂದರೆ, ಇನ್ನೂ ಗಟ್ಟಿ ಬೇಕು ಅಂದರೆ ರುಬ್ಬೇಕಾದ್ರೆ ಗಟ್ಟಿ ರುಬ್ಬಿ ಅಷ್ಟೇ ನಾನು ಹೇಳೋದು. ನನಗೆ ಇಷ್ಟು ಮಾತ್ರ ಸಾಕು, ಇನ್ನೂ ತೆಳ್ಳಗೆ ಬೇಕಂದರೆ ಇದಕ್ಕೆ ನೀವು ನೀರು ಹಾಕ್ಕೋಬೋದು ಕೂಡ. ಇದು ಸ್ವಲ್ಪ ಕುದೀತಾ ಇದ್ದಂಗೆ ನಾನು ಪಕ್ಕದಲ್ಲಿ ಒಂದು ತವ ಇಟ್ಟಿದ್ದೀನಿ, ಯಾಕೆ ಅಂದರೆ ಮೊಟ್ಟೆ ಹಾಕ್ಕೊಂಡು ಫ್ರೈ ಮಾಡೋದಕ್ಕೆ ಇಟ್ಟಿದ್ದೀನಿ. ಅದು ಕಾಯೋ ಮುಂಚೆ ನಾವು ಇದಕ್ಕೆ ಉಪ್ಪು ಹಾಕೋಣ ಬನ್ನಿ. ಗ್ರೇವಿಗೆ ನಾನು ಯಾಕೆ ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ಫೈನಲ್ ಟಚಪ್ಪಲ್ಲಿ ಅಂದರೆ, ನಾನು ಒಂದು ವೀಡಿಯೋನಲ್ಲಿ ನೋಡಿರೋ ರೀತಿ ಹೇಳ್ತೀನಿ ನಿಮಗೆ, ಒಂದು ಚಿಕ್ಕದಾಗಿ ಸ್ಟೋರಿ ಬೇಗ ಹೇಳ್ತೀನಿ. ಅದು ಉಪ್ಪನ್ನ ನಾವು 20 ಮಿನಿಟ್ಸ್ ಮುಂಚೆ ಆ ಥರ ಹಾಕೋಂಗಿಲ್ಲ, ಯಾಕಂದರೆ ಉಪ್ಪಲ್ಲಿ ಕೂಡ ಒಂದು ಪಾಯ್ಸನ್ ಅನ್ನೋದಿರುತ್ತೆ, ಅದು ಬಿಡುತ್ತಂತೆ ಪಾಯ್ಸನ್ನು.
ಅದಕ್ಕೋಸ್ಕರ ನಾವು ಉಪ್ಪನ್ನ ಬೇಗ ಹಾಕುವಾಗಿಲ್ಲ. ನಾನು ಒಂದು ವಿಡಿಯೋ ನೋಡಿ ಹೇಳ್ತಾ ಇರೋದು ನಿಮಗೆ. ನನ್ನ ವಿಡಿಯೋ ನೋಡಿ ಇನ್ನೊಬ್ರಿಗೆ ಹೇಳಿ, ಇನ್ನೊಬ್ರಿಗೆ ಹೇಳಿ, ಅದು ನಮ್ಮಲ್ಲಿ ಆಗುವಂಥ ಚೇಂಜಸನ್ನು ತರುತ್ತೆ ಅಷ್ಟೇ. ಯಾಕೆ ಅಂದರೆ ನಾವು ತಿನ್ನೋ ಫುಡ್ಗಳಿಂದ ತುಂಬ ಕಾಯಿಲೆಗಳೆಲ್ಲ ಬರುತ್ತೆ. ಅದಕ್ಕೋಸ್ಕರ ಹುಷಾರಾಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಕೂಡ. ಒಂದು 5 ನಿಮಿಷ ಮುಂಚೆ, ಮರ್ತೋಗಲ್ಲ, 5 ನಿಮಿಷ ಮುಂಚೆ ಹಾಕಿ ಅಷ್ಟೇ ಉಪ್ಪನ್ನು. ಸೊ ನೀವು ನೋಡ್ಬೋದು ಇಲ್ಲಿ ನಾನು ಮೊಟ್ಟೆ ಹೊಡೆದು ಹಾಕ್ತಾಯಿದ್ದೀನಿ. ಮೊಟ್ಟೆಗೆ ಒಂಚೂರು ಫ್ರೈ ಮಾಡೋಕ್ಕೆ ಮುಂಚೆ ಒಂಚೂರು ಉಪ್ಪು, ಖಾರ, ಮೆಣಸಿನ ಪೌಡ್ರ್ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿ, ಅದು ಒಂಥರ ತುಂಬ ಚೆನ್ನಾಗಿರುತ್ತೆ. ನಾನು ಯಾಕೆ ಮೊಟ್ಟೆನ ಚಿಕನ್ ಸಾಂಬಾರ್ಗೆ ಹಾಕ್ತೀನಿ ಅಂದರೆ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಒಬ್ಬೊಬ್ರು ಹಾಕ್ತಾರೆ, ಒಬ್ಬೊಬ್ರು ಹಾಕಲ್ಲ. ನಾನು ಹಾಕ್ತೀನಿ ಯಾಕಂದರೆ ನನಗೆ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಿಮಗೆ ಇದು ಆಪ್ಷನಲ್, ನಿಮಗೆ ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ನೀವು ಸ್ಕಿಪ್ ಮಾಡಿ ಅದೇ ಥರ ಮಾಡ್ಕೋಬೋದು. ನನಗೆ ಮೊಟ್ಟೆ ಹಾಕಿದ್ರೆ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತಲ್ಲ, ಅದಕ್ಕೋಸ್ಕರ ನಾನು ಹಾಕ್ತೀನಿ. ನೀವು ನೋಡ್ಬೋದು ಇಲ್ಲಿ ನಾನು ಮೊಟ್ಟೆ ಹೊಡೆದು ಹಾಕಿದ್ಮೇಲೆ ಚಿಕನ್ ಇರುತ್ತಲ್ಲ, ಚಿಕನ್ ಗ್ರೇವಿ ನಾನು ಏನು ಮಾಡಿದ್ನಲ್ವ ಆ ಗ್ರೇವಿನ ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ಒಂಥರ ಚಾಕ್ನ ರೀತಿ ಸ್ಮೋಕಿ ಫ್ಲೇವರ್ ಬಂತು. ಯಾಕೆಂದರೆ ತುಂಬ ಚೆನ್ನಾಗಿತ್ತು ಈ ಫ್ಲೇವರ್, ನನಗೆ ತುಂಬಾ ಇಷ್ಟ ಆಯಿತು ಈ ಫ್ಲೇವರ್. ಒಂಥರ ಡ್ರೈ ಆಗೋಯ್ತು, ಪೆಪ್ಪರ್ ಡ್ರೈ ಥರ ಆಗೋಯ್ತು. ಇದು ತುಂಬ ಚೆನ್ನಾಗಿತ್ತು. ಒಂದ್ಕಿತ ಇದೇ ರೆಸಿಪಿ ಇನ್ನೊಂದ್ಕಿತ ನಾನು ಟ್ರೈ ಮಾಡ್ತೀನಿ, ಯಾಕೆಂದರೆ ಈ ಥರ ಹಾಕಿ ಮಾಡ್ತೀನಿ. ಆವಾಗ ಗ್ರೇವಿ ಅಷ್ಟಿರಲ್ಲ, ಡ್ರೈ ಆಗಿರುತ್ತೆ. ಡ್ರೈ ಚಿಕನ್ನ, ಇದು ಪೆಪ್ಪರ್ ಚಿಕನ್ ಥರ ಇರುತ್ತೆ, ಚೆನ್ನಾಗಿರುತ್ತೆ ಇದು ಒಂಥರ ಟೇಸ್ಟು ಅಂತ. ನನಗೆ ತುಂಬ ಚೆನ್ನಾಗಿ ಇಷ್ಟ ಆಯಿತು, ಏಕೆಂದರೆ ನಾನು ಅದು ಮಾಡಬೇಕಿದ್ರೆ ತಿಂದಿದ್ದೆ, ಅದಕ್ಕೋಸ್ಕರ ಇಷ್ಟ ಆಗಿತ್ತು, ಅದಕ್ಕೋಸ್ಕರ ಹೇಳ್ತೀನಿ. ಅದೊಂಥರ ಸ್ಮೋಕಿ ಸ್ಮೆಲ್ ಎಲ್ಲ ಬರ್ತಿತ್ತು, ಚೆನ್ನಾಗಿತ್ತು. ಅದು ನಾವು ಗ್ರೇವಿಗೆ ಹಾಕಿದ್ಮೇಲೆ ಸ್ವಲ್ಪ ಸ್ಮೋಕಿ ಸ್ಮೆಲ್ ಬಂತು, ಅಷ್ಟೊಂದು ಬಂದಿಲ್ಲ, ಸ್ವಲ್ಪ ಅಷ್ಟೇ ಬಂದಿದ್ದು. ಬಟ್ ಚೆನ್ನಾಗಿತ್ತು. ನೀವು ನೋಡ್ಬೋದು ನಾನು ಹಾಕಿದ್ದು ಗ್ರೇವಿ ಎಲ್ಲ ಹೀರ್ಕೊತಿದೆ. ಇದು ಚೆನ್ನಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು. ನಮ್ಮನೇಲಿ ಎಲ್ರಿಗೂ ಇಷ್ಟ ಆಯಿತು. ಅಂದರೆ ಚಿಕನ್ ಅಂದರೆ ನನಗೆ ಏನು ಮಾಡಿಕೊಟ್ಟು ಚಿಕನ್ ತಿಂತೀನಿ ನಾನು. ಚಿಕನ್ ನಂಗೆ ತುಂಬ ಇಷ್ಟ. ಚಿಕನ್, ಫಿಶಲ್ಲಿ ಫ್ರಾನ್ಸ್ ತುಂಬ ಇಷ್ಟ ಆಗುತ್ತೆ ನನಗೆ. ಈ ನಡುವೆ ಕಬಾಬಲ್ಲಿ ಇದು ಏನೋ ನಮ್ಮಪ್ಪ 2 ಕಿಂತ ಇದು ತರ್ತಿದ್ದಾರೆ, ಏನು ಬಾಷಾ ಮೀನು, ಅದು ಇಷ್ಟ ಆಗ್ತಿದೆ ಅಷ್ಟೇ. ಫಿಶ್ ತುಂಬ ಇಷ್ಟ ಆಗುತ್ತೆ ನನಗೆ. ಅದು ಹಾಕಿದ್ಮೇಲೆ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಇದು ಕೂಡ ಒಂಥರ ಕಲರೇ ಚೇಂಜ್ ಆಗೋಯ್ತು ಅದು ಹಾಕಿದ್ಮೇಲೆ. ಅದಕ್ಕೆ ಹೇಳೋದು ಒಂಥರ ಮಾಡಿದೆ, ಇನ್ನೊಂದು ಥರ ಮಾಡಿ. ಒನ್ ಡೇ ಚಿಕನಲ್ಲಿ ಗ್ರೇವಿ ಮಾಡಿದೆ, ಇನ್ನೊಂದು ಸಾಂಬಾರು ಥರ ಮಾಡಿ, ಇನ್ನೊಂದು ಅದಕ್ಕೆ ಬೇರೆ ಥರ ಹಾಕಿ ಮಾಡಿ. ಅದು ಬೋರ್ ಅನಿಸಲ್ಲ, ಒಂದೇ ಇದು ಮಾಡಿದ್ರೆ, ಸಾಂಬಾರೇ ಮಾಡಿದ್ರೆ ತಿನ್ನೋಕ್ಕಾಗಲ್ಲ. ಅದಕ್ಕೋಸ್ಕರ ಸೊ ಇದಾಗಿತ್ತು ನನ್ನ ಚಿಕನ್ ಗ್ರೇವಿ. ಸೊ ನಾನಿವಾಗ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ, ನಿಮಗೆ ಕೂಡ ತೋರಿಸ್ತೀನಿ ಬನ್ನಿ. ನೀವು ನೋಡ್ಬೋದು ಎಷ್ಟು ಗಟ್ಟಿ. ನಿಮಗೆ ಈ ಕನ್ಸಿಸ್ಟೆನ್ಸಿ ಬೇಕಿದ್ರೆ ಮಾಡ್ಕೋಬೋದು, ಇಲ್ಲಾಂದರೆ ಇನ್ನೂ ತೆಳ್ಳಗೆ ಬೇಕಿದ್ರು ಮಾಡ್ಕೋಬೋದು, ಇನ್ನೂ ಗಟ್ಟಿಗೆ ಬೇಕಿದ್ರು ಮಾಡ್ಕೋಬೋದು. ನಿಮ್ಗೆ ಯಾವ್ದು ಬೇಕಿದ್ರು ಮಾಡ್ಕೋಬೋದು. ನೋಡ್ಬೋದು ಫೈನಲಿ ರೆಡಿ ಟು ಈಟ್ ನಮ್ಮ ಚಿಕನ್ ಗ್ರೇವಿ. ಚೆನ್ನಾಗಿತ್ತು. ನನಗೆ ವಾಯ್ಸ್ ಓವರ್ ಕೊಡ್ತಿದ್ದೆ, ನನ್ನ ಬಾಯಲ್ಲಿ ಹಂಗೇ ನೀರು ಬರ್ತಾಯಿದೆ. ಸೊ ಅಷ್ಟು ಟೇಸ್ಟಿಯಾಗಿತ್ತು ಚಿಕನ್ ಗ್ರೇವಿ. ಸೊ ನಿಮಗೆ ಈ ಚಿಕನ್ ಗ್ರೇವಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ನಾನು ನಿಮ್ಮ ಪ್ರೀತಿಯ ಡೆನಿಶ್ಮಾ ಸೈನಿಂಗ್ ಆಫ್. ಬಾಯ್ ಬಾಯ್. ಲಾಟ್ಸ್ ಆಫ್ ಲವ್.